ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇನ್ ಆ್ಯನ್ ಇಂಟೀಜರ್ ಅರೇ. ಓಕೆ, ಸೊ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಅಂದ್ರೆ ನೀವು ಅದನ್ನು ಕಂಡು ಹಿಡಿಬೇಕಿಲ್ಲಿ, ಆಯಿತಾ. ಸೊ 16th ಪ್ರಾಬ್ಲಮ್ ಏನು, ಫೈಂಡ್ ಆ್ಯಂಡ್ ಪ್ರಿಂಟ್. ಓಕೆ, ಫೈಂಡ್ ಆ್ಯಂಡ್ ಪ್ರಿಂಟ್ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಈ ಒಂದು ಅರೇದಾಗಿಂದ ಡಿಸ್ಟಿಂಕ್ಟ್ ಅಥವಾ ಯುನಿಕ್ ಎಲಿಮೆಂಟ್ಸ್ ಮಾಡಬೇಕು. ಇದಕ್ಕೆ ಏನಂದ್ರೆ ಬೇರೆ ಬೇರೆ ಡೇಟಾ ಸ್ಟ್ರಕ್ಚರ್ಸ್ ಅದಾವೆ, ಆಯಿತಾ. ಸೊ ಆ ಡೇಟಾ ಸ್ಟ್ರಕ್ಚರ್ಸ್ನಾಗ ನೀವು ಹಾಕಿದ್ರಿ ಅಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಯುನಿಕ್ ಎಲಿಮೆಂಟ್ಸ್ ಸಿಕ್ಬಿಡ್ತಾವೆ. ಈಗ ಉದಾಹರಣೆಗೆ ಪೈಥಾನ್ದಾಗ ಸೆಟ್ ಅಂತ ಐತಿ, ಆಮೇಲೆ ಜಾವಾ ಅಥವಾ ಸಿ ಶಾರ್ಪ್ನಾಗ ಹ್ಯಾಶ್ ಸೆಟ್ ಅಂತ ಐತಿ. ಅದ್ರ ಹಾಕಿದ್ರೆ ನಿಮ್ಗೆ ಯುನಿಕ್ ವ್ಯಾಲ್ಯೂಸ ಸಿಗ್ತಾವೆ. ಆದ್ರೆ ಅದನ್ನು ಯೂಸ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ನೀವು ಬೇರೆ ಏನೋ ಡೇಟಾ ಸ್ಟ್ರಕ್ಚರ್ ಅಥವಾ ಅಡಿಷ್ನಲ್ ಮೆಮೊರಿ ಯೂಸ್ ಮಾಡಬೇಡ್ರಿ ಅಂತಾರೆ. ಸೊ ಹಂಗಿದ್ದಾಗ ನೀವು ಯಾವ ಥರ ಮಾಡ್ತೀರಿ? ಈಗ ನಾನು ನಿಮ್ಗೆ ಕೇಳ್ತೀನಿ, ಈಗ ಇಲ್ಲೊಂದು ಅರೇ ಐತಿ. ಸೊ ಈಗ ಅರೇ ಒಳಗೆ ಏನದು 1 4 1 8 9 4 ಈ ಥರ ಎಲಿಮೆಂಟ್ಸ್ ಅದಾವೆ. ಸೊ ಇದ್ರೊಳಗೆ ಯುನಿಕ್ ಎಲಿಮೆಂಟ್ಸ್ ಏನೇನು ಅದಾವೆ ಬರೀರಿ ಅಂದ್ರೆ ಏನಂತ ಬರಿತೀರಿ? 1 4 8 9. ಸೊ ಇವಷ್ಟು ಯುನಿಕ್ ಅದಾವೆ. ಸೊ ಏನು ಮಾಡಿದ್ರಿ ನೀವು ಇಲ್ಲಿ? ಇದು ಡುಪ್ಲಿಕೇಟ್ ಐತೆ ಅಂತ ಕಂಡು ಹಿಡ್ಕೊಂಡ್ರಿ. ಮುಂದೆ ಇದು ಡುಪ್ಲಿಕೇಟ್ ಐತೆ ಅಂತ ಕಂಡು ಹಿಡ್ಕೊಂಡ್ರಿ. ಆದ್ರೆ ಬರೆಯುವಾಗ ಏನು ಮಾಡಿದ್ರಿ? ಅದನ್ನು ಬರೀ ಒಂದೇ ಸಲ ಬರೆದ್ರಿ ಇಲ್ಲಿ. ಓಕೆ, ಸೊ ಆದರೆ ಇದನ್ನು ಮಾಡಬೇಕಾದ್ರೆ ನೀವು ಇಂಟರ್ನಲ್ಲಿ ಏನು ಮಾಡಿದ್ರಿ ಅಂದ್ರೆ, ನೀವು ವಿಚಾರ ಮಾಡಿರಿ ಇಂಟರ್ನಲ್ಲಿ ನೀವು ಹೆಂಗೆ ಕಂಡು ಹಿಡಿದ್ರಿ ಅಂದ್ರೆ, ಈ 1 ಅನ್ನೋ ಒಂದು ಸಂಖ್ಯೆನ ತೊಗೊಂಡು ಇದನ್ನು ಎಲ್ಲದ್ರ ಜೊತೆನೂ ಕಂಪೇರ್ ಮಾಡಿ ನೋಡಿದ್ರಿ. ಮೊದಲು 4 ಜೊತೆ ಮಾಡಿದ್ರಿ, ಮುಂದೆ 1 ಜೊತೆ ಮಾಡಿದ್ರಿ, ಮುಂದೆ 8 ಜೊತೆ ಮಾಡಿದ್ರಿ, 9 ಜೊತೆ, ಆಮೇಲೆ 4 ಜೊತೆ. ಒಂದು ಸಂಖ್ಯೆ ತೊಗೊಂಡು ಅದ್ರ ಮುಂದಿರುವಂಥ ಎಲ್ಲ ಸಂಖ್ಯೆ ಜೊತೆ ನೀವು ಕಂಪೇರ್ ಮಾಡಿ ನೋಡಬೇಕು. ಆವಾಗ ಅದು ಎಲ್ಲರ ಮ್ಯಾಚ್ ಆಯ್ತಪ್ಪ ಅಂತಂದ್ರೆ ಅವಾಗ ನೀವು ಏನು ಮಾಡಿದ್ರಿ? ಇದು ಡುಪ್ಲಿಕೇಟ್ ಐತಿ, ಇದನ್ನು ನಾವು ಒಂದೇ ಸರಿ ಬರಿಬೇಕು ಅಂತ ಡಿಸೈಡ್ ಮಾಡ್ತೀರಿ. ಆಮೇಲೆ 4 ತೊಗೊಂಡಾಗ ಹಂಗೆ ಮಾಡ್ತೀರಿ. ಇದನ್ನ ಏನು ಮಾಡ್ತೀರಿ? ಎಲ್ಲದ್ರ ಜೊತೆ ಈ ಥರ ಕಂಪೇರ್ ಮಾಡಿ ನೋಡ್ತೀರಿ, ಇದನ್ನು ಆಲ್ರೆಡಿ ನಾ ಬರ್ದೇನೇನು ಅಂತಂದು, ಆಯಿತಾ. ಸೊ ಈ ಥರ ನೀವು ಬರೆಯೋದ್ರಿಂದ ನಿಮಗದು ಗೊತ್ತಾಗುತ್ತೆ ಏನಂದರೆ ಇದು ಡುಪ್ಲಿಕೇಟ್ ಐತಿ ಅಂತಂದು. ಇಲ್ಲಾಂದರೆ ಇನ್ನೊಂದೇನು, ನೀವು ಅದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡೋಕ್ಕಿಂತ ಮೊದಲು ಆಲ್ರೆಡಿ ಇದು ಬಂದೈತೆ ಅಂತ ಚೆಕ್ ಮಾಡಬೇಕು. ಆಲ್ರೆಡಿ ಇದು ಬಂದಿತ್ತಂದ್ರೆ ನೀವೇನು ಮಾಡಿರಿ? ಅದನ್ನು ಒಂದೇ ಸರಿ ಪ್ರಿಂಟ್ ಮಾಡಿರಿ. ಸೊ ಇದನ್ನು ಈ ಥರ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು. ಇದ್ರೊಳಗೆ ಬೇರೆ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ರೆ ಭಾಳ ಈಸಿ ಆಗುತ್ತೆ. ಈಗ ನೀವು ಸ್ಕ್ಯಾನ್ ಮಾಡ್ಕೊತ ಹೊಂಟಿರಿ, ಈಗ ಇಲ್ಲಿ 1 ಐತಿ, ಈಗ ಇದು ಆಲ್ರೆಡಿ ನೀವು ವಿಸಿಟ್ ಮಾಡಿದ್ರಿ ಅಂತಂದ್ರೆ ಅದನ್ನು ಹೆಂಗೆ ನೆನಪಿಡ್ತೀರಿ? ಸೊ ಇದ್ರದ್ದೆಲ್ಲ ಒಂದು ಸ್ವಲ್ಪ ಸ್ಮಾಲ್ ಟ್ರಿಕ್ಸ್ ಇರ್ತಾವೆ. ಅದನ್ನು ನೀವು ಕೋಡ್ದಾಗ ಬರೆಯೋಕ್ಕೆ ಟ್ರೈ ಮಾಡಿರಿ. ನಿಮ್ಗೆ ಬರಲಿಲ್ಲ ಅಂದ್ರೆ ನಾ ಏನು ಕೋಡ್ ಬರಿತೀನಲ್ಲ ಅದರೊಳಗೆ ಡೀಟೇಲ್ಸನ್ನು ಅಬ್ಸರ್ವ್ ಮಾಡಿರಿ. ಈ ಫಂಕ್ಷನದ್ದು ನಾವು ಇನ್ಪುಟ್ ಔಟ್ಪುಟ್ ಬರೆದಿಲ್ಲ. ಸೊ ಅದ್ರದ್ದು ಇನ್ಪುಟ್ ಔಟ್ಪುಟ್ ಏನೈತೆ ಅಂತ ನೋಡಿಬಿಡೋಣ ಕ್ವಿಕ್ಕಾಗಿ. ಸೊ ಇನ್ಪುಟ್ ಏನಪ್ಪ ಇಲ್ಲಿ? ಇದಕ್ಕೆ ಇಂಟೀಜರ್ ಅರೇ ಇನ್ಪುಟ್ ಐತಿ. ಔಟ್ಪುಟ್ ಏನು ವೈಡ್, ಏನು ನಾವು ಏನಂತಾರೆ, ಏನು ಇದು ರಿಟರ್ನ್ ಏನು ಮಾಡತ್ತಿಲ್ಲ. ಫಂಕ್ಷನಿಂದ ಏನು ರಿಟರ್ನ್ ಮಾಡಾಕ್ತಿಲ್ಲ, ಬರೀ ಪ್ರಿಂಟ್ ಮಾಡಾಕ್ತೀವಿ. ಏನು ಪ್ರಿಂಟ್ ಮಾಡಾಕ್ತೀವಿ ಅಂದರೆ ಯುನಿಕ್ ಎಲಿಮೆಂಟ್ಸ್ ಅಥವಾ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಸೊ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಯೂಸ್ ಮಾಡಾಕ್ತೀವಿ. ಓಕೆ, ದ್ಯಾಟ್ ಈಸ್ ದ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಫಾರ್ ದಿಸ್ ಫಂಕ್ಷನ್. ಫಂಕ್ಷನ್ ಟು ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇನ್ ಆ್ಯನ್ ಇಂಟೀಜರ್ ಅರೇ. ಸಿಕ್ಸ್ಟೀನ್ತ್ ಕ್ವಶನ್. ಸೊ ಇಲ್ಲಿ ಏನು ಮಾಡ್ಬೇಕು ನೀವು? ಏನಂತಂದ್ರೆ ಫಾರ್ ಲೂಪ್ ಮಾಡಿ ಕಂಪೇರ್ ಮಾಡಿ ಫ್ಲ್ಯಾಗ್ ಇಟ್ಕೊಂಡು ನೋಡಬೇಕು. ಓಕೆ, ಸೊ ಸ್ಟ್ಯಾಟಿಕ್ ವೈಡ್ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್. ಓಕೆ, ಎದರೊಳಗೆ? ಇಂಟೀಜರ್ ಅರೇ ಒಳಗೆ. ಸೊ ಇಲ್ಲೇನಂದ್ರೆ ಪ್ರತಿಯೊಂದು ಎಲಿಮೆಂಟನ್ನು ಉಳಿದು ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಬೇಕು. ಆದ್ರೆ ಸೆಲ್ಫ್ ಜೊತೆ ಮಾತ್ರ ಮಾಡಬಾರ್ದು. ಯು ಡೋಂಟ್ ಡೂ ಅ ಸೆಲ್ಫ್ ಕಂಪ್ಯಾರಿಸನ್. ಆ್ಯಂಡ್ ಇಫ್ ಯು ಫೈಂಡ್ ಇಟ್ ಸಮ್ವೇರ್ ಅದು ಯುನಿಕ್ ಇತ್ತಂದ್ರೆ ಅಷ್ಟೇ ಮಾಡ್ಬೇಕು, ಡುಪ್ಲಿಕೇಟ್ ಇದ್ರೆ ಮಾಡಬಾರ್ದು. ಸೊ ಅದಕ್ಕೆ ಏನು ಮಾಡಬೇಕು? ಒಂದು ಫ್ಲ್ಯಾಗ್ ಮೇಂಟೈನ್ ಮಾಡಬೇಕು, ರೈಟ್? ಸೊ ವಿ ಡೂ ಆಲ್ ಆಫ್ ದಿಸ್ ಲಾಜಿಕ್ ಆ್ಯಂಡ್ ದಟ್ ಫ್ಲ್ಯಾಗ್ ಆ್ಯಂಡ್ ಆಲ್ ಸ್ಟೇಟಸ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ದ ಇದು ಏನಂತಾರೆ ಫಾರ್ ಲೂಪ್ ಒಳಗನ. ಆ್ಯಂಡ್ ಇದ್ರೊಳಗೆ ನೋಡಿರಿ, ಈ ಕ್ವಶನ್ ಎದಕ್ಕೆ ಕ್ರಿಯೇಟ್ ಮಾಡಿದ್ನಿ ಅಂದ್ರೆ ಫಾರ್ ಲೂಪ್ ಒಳಗೆ ಹೆಂಗೆ ಇನ್ನೊಂದು ಫಾರ್ ಲೂಪ್ ಬರೀಬೇಕಂತ ಗೊತ್ತಾಗಲಿ ಅಂತಂದು. ಓಕೆ, ಸೊ ಫಾರ್ ಲೂಪ್, ಲೆಟ್ಸ್ ಕಾಲ್ ಇಟ್ ಒಂದು ಫಸ್ಟ್ ಫಾರ್ ಲೂಪ್ ಇಂಟ್ read index ಅಂತ ಬರೆಯೋಣ. read index is equal to 0 int and read index is less than numbers length and read index plus plus. ಇದು ಅಪ್ಪರ್ ಫಾರ್ ಲೂಪ್, ಇದು ಕಂಪೇರ್ ಮಾಡೋಕ್ಕೆ. ಆಮೇಲೆ
ಇದರೊಳಗೆ ಇನ್ನೊಂದು ಫಾರ್ ಲೂಪ್ ಬೇಕು, ಫಾರ್ ಇಂಟ್ ಕಂಪೇರ್ ಇಂಡೆಕ್ಸ್. ನೀವು ಅದನ್ನು ಕಂಪೇರ್ ಮಾಡಬೇಕಲ್ಲ ಇನ್ನೊಂದ್ರ ಜೊತೆ. ಸೊ ಕಂಪೇರ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಕಂಪೇರ್ ಇಂಡೆಕ್ಸ್ is less than same numbers dot length and then compare index plus plus. ಸೊ ಈ ರೀತಿ ಒಂದು ಎಲಿಮೆಂಟನ್ನು ಇನ್ನು ಉಳಿದದ್ದು ಎಲ್ಲ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ಕೊತ ಹಂಗೆ ಒಂದೊಂದು ಎಲಿಮೆಂಟ್ ರೀಡ್ ಮಾಡೋದಿತ್ತಂದ್ರೆ ಯು ನೀಡ್ ಅ ಫಾರ್ ಲೂಪ್ ವಿತ್ ಇನ್ ಅ ಫಾರ್ ಲೂಪ್ ಲೈಕ್ ದಿಸ್. ಇದ್ರದ್ದು ಇಂಡೆಕ್ಸ್ ಹೆಸರು ಬೇರೆ ಯೂಸ್ ಮಾಡಿರಿ, ಇದ್ರದ್ದು ಬೇರೆ ಯೂಸ್ ಮಾಡಿರಿ. ಈಗ ಇದ್ರೊಳಗೆ ಏನಾರ ಇಂಡೆಕ್ಸ್ಗಳು ಎರಡು ಸೇಮ್ ಇದ್ದು ಅಂದ್ರೆ ನೀವು ಕಂಪೇರ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇದು ಸೆಲ್ಫ್ ಜೊತೆ ಕಂಪೇರ್ ಮಾಡಿದ್ರೆ ಏನಾಗ್ತೈತಿ, ಅದು ಸೇಮ್ ಅಂತ ಬರುತ್ತೆ ಆನ್ಸರ್ ನಿಮಗೆ. ಸೊ ಇಲ್ಲೇನು ಮಾಡಿರಿ, ಕಂಟಿನ್ಯೂ ಯೂಸ್ ಮಾಡಿ, ಡೋಂಟ್ ಡೂ ಎನಿ ಕಂಪ್ಯಾರಿಸನ್. ದೆನ್ ನೆಕ್ಸ್ಟ್ ಇಲ್ಲೊಂದು ನಿಮ್ಗೆ ಫ್ಲ್ಯಾಗ್ ಬೇಕೀಗ. ಓಕೆ, ಸೊ ಇಲ್ಲೇನು ಬೂಲಿಯನ್ ಒಂದು ಫ್ಲ್ಯಾಗ್ ಏನು ಇಟ್ಕೋರಿ, ಈಸ್ ಡುಪ್ಲಿಕೇಟ್. ಅದು ಎಲ್ಲರ ಐತೇನು, ರೈಟ್. ಸೊ ನಿಮ್ಗೆ ಯುನಿಕ್ ಅಷ್ಟ ಬೇಕಾಗಿರೋದ್ರಿಂದ ಈಸ್ ಡುಪ್ಲಿಕೇಟ್ ನೀವೇನು ಅಂದ್ಕೊಳ್ರಿ, ಇಟ್ ಈಸ್ ಫಾಲ್ಸ್ ಅನ್ಕೋರಿ. ಆಯಿತಾ, ಈ ಕೇಸ್ ಒಳಗೆ ಫಾಲ್ಸ್ ಅನ್ಕೋರಿ. ನೀವು ಇಲ್ಲಿ ಹುಡುಕದಾಗ ಸಿಕ್ತಂದ್ರೆ ಅದನ್ನು ಟ್ರೂ ಮಾಡಿರಿ ಅಷ್ಟೆ. ಸೊ ಇಲ್ಲಿಗೆ ಏನು ಚೆಕ್ ಮಾಡಿರಿ, ಇಫ್ ನಿಮ್ದೇನು ಇದು ನಂಬರ್ಸ್ ಐತಲ್ಲ, ಸೊ ನಂಬರ್ಸದ್ದು ಇಫ್ ನಂಬರ್ಸದ್ದು ರೀಡ್ ಇಂಡೆಕ್ಸ್ನಾಗ ಏನು ವ್ಯಾಲ್ಯೂ ಐತಿ ಅದು ಏನಾರ ನಂಬರ್ಸದ್ದು ಕಂಪೇರ್ ಇಂಡೆಕ್ಸ್ನಾಗ ಸಿಕ್ತಂದ್ರೆ ವ್ಯಾಲ್ಯೂ ಮ್ಯಾಚ್ ಆಯ್ತು ಅಂದಂಗೆ, ರೈಟ್. ಹಂಗೆ ಆತಂದ್ರೆ ಏನು ಮಾಡಿರಿ ಅವಾಗ, ದೆನ್ ಯು ಸೇ ಈಸ್ ಡುಪ್ಲಿಕೇಟ್ ಇಸ್ ಈಕ್ವಲ್ ಟು ಟ್ರೂ ಮಾಡಿರಿ. ಆ್ಯಂಡ್ ದೆನ್ ಯು ಡೋಂಟ್ ಹ್ಯಾವ್ ಟು ಕಂಟಿನ್ಯೂ you don't have to continue that loop, right? So you don't have to do any more comparison for this particular case. ಅವಾಗ ನೀವು ಇಲ್ಲಿ ಬ್ರೇಕ್ ಮಾಡಿರಿ. ಸೊ ಇದು ಇನ್ನರ್ ಲೂಪ್ ಒಂದೇ ಬ್ರೇಕ್ ಆಗ್ತೈತಿ, ಔಟರ್ ಲೂಪ್ ಬ್ರೇಕ್ ಆಗಲ್ಲ. ದಟ್ಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ದೆನ್ ಇದು ಈಗ ಫಾರ್ ಲೂಪ್ ಎಲ್ಲಿ ಎಂಡ್ ಆಗ್ತೈತಿ, ಇಲ್ಲಿ ಎಂಡ್ ಆಗ್ತೈತಿ. ಈ ಫಾರ್ ಲೂಪ್ ಇಲ್ಲಿ ಎಂಡ್ ಆಗ್ತೈತಲ್ಲ. ಸೊ ಇಲ್ಲಿಗೆ ನೀವು ಇದು ಕಂಪ್ಯಾರಿಸನ್ ಎಲ್ಲ ಮುಗಿಸಿದ ಮ್ಯಾಗ ಇಲ್ಲೇನು ಚೆಕ್ ಮಾಡಬೇಕು, ಇಫ್ ಈಸ್ ಡುಪ್ಲಿಕೇಟ್ ಈಸ್ ನಾಟ್ ಈಕ್ವಲ್ ಟು, ಇಫ್ ಈಸ್ ಡುಪ್ಲಿಕೇಟ್ ಇಸ್ ಈಕ್ವಲ್ ಟು ಫಾಲ್ಸ್. ಸೊ ಅದು ಡುಪ್ಲಿಕೇಟ್ ಇಲ್ಲಪ್ಪ ಅಂತಂದಾಗ ದೆನ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln. ಈಗ ಅದನ್ನು ನೀವು ಪ್ರಿಂಟ್ ಮಾಡಬೇಕು. ಸೊ ಏನು ನಂಬರ್ಸ್ ಆಫ್ ಯಾವುದು ಮಾಡಬೇಕು, ರೀಡ್ ಇಂಡೆಕ್ಸ್, ಕಂಪೇರ್ ಇಂಡೆಕ್ಸ್, ರೀಡ್ ಇಂಡೆಕ್ಸ್. ಓಕೆ, ಮೇನ್ ಏನಂದರೆ ಇದೆಲ್ಲ ಫಾರ್ ಲೂಪ್ ಒಂದು ಲೂಪ್ನಾಗ ರನ್ ಆಗ್ತೈತಿ ಇಷ್ಟೆಲ್ಲ. ಇಲ್ಲೇನು ಮಾಡಾಕ್ತೈತಿ ಫಾರ್ ಲೂಪ್ ಒಳಗೆ, ಇಲ್ಲಿ ಫಸ್ಟ್ ಏನು ಮಾಡಾಕ್ತೀವಿ ನಾವು, ಚೆಕ್ ಇಫ್ ದ ನಂಬರ್ ಹ್ಯಾಸ್ ಎನಿ ಡುಪ್ಲಿಕೇಟ್ಸ್ ಇನ್ ದ ಅರೇ, ರೈಟ್. ಐತೇನು ಅದು ಡುಪ್ಲಿಕೇಟ ಇಲ್ಲ ಅಂತಂದ್ರೆ ಇದನ್ನು ಹಿಂಗೂ ಬರೀತಾರ, ಇಲ್ಲಾಂದ್ರೆ ಹಿಂಗೂ ಬರೀತಾರ, ನಾಟ್ ಇಫ್ ನಾಟ್ ಡುಪ್ಲಿಕೇಟ್ ಅಂತ ಹಿಂಗೂ ಬರೀತಾರೆ. ಇಫ್ ಇಟ್ ಈಸ್ ನಾಟ್ ಡುಪ್ಲಿಕೇಟ್, ಈ ಥರ ನಾಟ್ ಡುಪ್ಲಿಕೇಟ್, ದೆನ್ ಆ ನಂಬರ್ ಪ್ರಿಂಟ್ ಮಾಡಿರಿ. ಓಕೆ, ದಿಸ್ ಇಸ್ ಮೋರ್ ರೀಡಬಲ್. ಐ ಫೀಲ್ ದಿಸ್ ಇಸ್ ಮೋರ್ ರೀಡಬಲ್. ಈಗ ಇಲ್ಲಿ ಏನು ಮಾಡ್ಬೇಕು, ನೀವು ಇಂಡೆಕ್ಸ್ ಸೇಮ್ ಇದ್ರೆ ಕಂಪೇರ್ ಮಾಡಬೇಡ್ರಿ, ಸ್ಕಿಪ್ ಮಾಡಿರಿ. ಇಲ್ಲಾಂದ್ರೆ ಕಂಪೇರ್ ಮಾಡಿರಿ, ಅದು ಮ್ಯಾಚ್ ಆಯ್ತಂದ್ರೆ ಹೌದು ಇದು ಡುಪ್ಲಿಕೇಟ್ ಟ್ರೂ ಇದೆ ಅಂತ ಬ್ರೇಕ್ ಮಾಡಿರಿ. ಆ್ಯಂಡ್ ಅದು ಡುಪ್ಲಿಕೇಟ್ ಇತ್ತಂದ್ರೆ ಪ್ರಿಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯು ಜಸ್ಟ್ ಗೋ ಟು ದ ನೆಕ್ಸ್ಟ್ ಎಲಿಮೆಂಟ್. ಓಕೆ, ಇಟ್ಸ್ ಅ ವೆರಿ ಸಿಂಪಲ್ ಕೋಡ್ ಇದೆ. ನೀವು ಲಾಜಿಕ್ ಅರ್ಥ ಆಯ್ತಂದ್ರೆ ಯು ಕ್ಯಾನ್ ರೈಟ್ ಇಟ್ ಫ್ಲಾಲೆಸ್ಲಿ ಈ ಥರ. ಓಕೆ, ಸೊ ಈಗ ಇನ್ವೋಕ್ ಮಾಡೋಣಂತ. ಇನ್ಪುಟ್ ಒನ್ ಒಂದು ಅರೇ ಡಿಕ್ಲೇರ್ ಮಾಡ್ಕೋರಿ. ಓಕೆ, ಈಗ ಇದ್ರಾಗ ಒಂದು 2-3 ಡುಪ್ಲಿಕೇಟ್ ಹಾಕೋಣಂತ. ಇಲ್ಲಿ 2 ಒಂದು ಇಲ್ಲಿ ಹಾಕೋಣ, ಇಲ್ಲಿ ಸ್ಟಾರ್ಟಿಂಗ್ನಾಗ 6 ಒಂದು ಹಾಕೋಣ. ಓಕೆ, ಈಗ ಪ್ರಿಂಟ್ ಯುನಿಕ್ ಎಲಿಮೆಂಟ್ಸ್ ಇನ್ಪುಟ್ 1. ಓಕೆ, ಈಗ ಈ ಫಂಕ್ಷನನ್ನು ಮೇನಿಂದ ಇನ್ವೋಕ್ ಮಾಡೋಣ. ಸೊ ಲೆಟ್ಸ್ ರನ್ ಇಟ್. ನೋಡಿರಿ ಯಾವ್ಯಾವ್ದು ಎಲಿಮೆಂಟ್ 1 2 3. ಓಕೆ, ಸೊ ಇಲ್ಲಿ ಬರೀ ಪ್ರಿಂಟ್ ಬರೋದ್ನೆಲ್ಲ ಲೆಟ್ಸ್ ರೈಟ್ ಪ್ರಿಂಟ್ ln. ಓಕೆ, ಎಲ್ಲ ಒಂದ್ರ ಬಾಜು ಒಂದು ಪ್ರಿಂಟ್ ಆಗ್ತಿದ್ದವು.
ಸೊ ಇಲ್ಲಿ ನೋಡಿರಿ 1 3 4 6 ಯಾಕೆ ಆಗಲಿಲ್ಲ? ಬಿಕಾಸ್ 6 ಡುಪ್ಲಿಕೇಟ್ ಇದೆ. 1 ಡುಪ್ಲಿಕೇಟ್ ಇಲ್ಲ, 2 ಡುಪ್ಲಿಕೇಟ್ ಇಲ್ಲ, 3 ಡುಪ್ಲಿಕೇಟ್, 1 3 4 2ಗೆ ಐತಲ್ಲ, 2ಗೆ ಇಲ್ಲೊಂದು ಐತಿ ಇಲ್ಲೊಂದು ಐತಿ. ಸೊ 2 ಡುಪ್ಲಿಕೇಟ್ ಇದೆ. 3ಗಿಲ್ಲ, ಆಮೇಲೆ 4ಗಿಲ್ಲ. ಸೊ ಈಗ ನೀವು ಇಲ್ಲೊಂದು 4 ಹಾಕಿದ್ರಿ ಅಂದರೆ 4 ಪ್ರಿಂಟ್ ಆಗಲ್ಲ, ಅವಾಗ ಓನ್ಲಿ 1 ಆ್ಯಂಡ್ 3 ಪ್ರಿಂಟ್ ಆಗ್ತಾವೆ. ಓಕೆ, ಸೊ ಈ ರೀತಿ ದಿಸ್ ಇಸ್ ಅ ವೆರಿ ಸಿಂಪಲ್ ಲಾಜಿಕ್ ಇದೆ. ನಿಮಗೆ ಏನಂದ್ರೆ ಒಂದು ಫಾರ್ ಲೂಪ್ ಒಳಗೆ ಈ ಥರ ಒಂದು ಫಾರ್ ಲೂಪ್ ಬರೀಬೇಕು. ಪ್ರತಿಯೊಂದು ಎಲಿಮೆಂಟನ್ನು ಇನ್ನೊಂದು ಎಲಿಮೆಂಟಿಗೆ ಕಂಪೇರ್ ಮಾಡಬೇಕು. ಇಂಡೆಕ್ಸ್ ಸೇಮ್ ಇದ್ದಾಗ ಮಾತ್ರ ಕಂಪೇರ್ ಮಾಡಬಾರ್ದು. ಸೊ ದೆನ್ ಯು ಶುಡ್ ಜಸ್ಟ್ ಕಂಟಿನ್ಯೂ ಕಂಪೇರಿಂಗ್ ವಿತ್ ಅದರ್ ಎಲಿಮೆಂಟ್ಸ್. ಲೂಪ್ ಬ್ರೇಕ್ ಮಾಡಬಾರ್ದು. ಇಲ್ಲಿ ಇಂಥ ಕೇಸದೊಳಗೆ ಕಂಟಿನ್ಯೂಸ್ ಮಾಡಬೇಕು. ಯಾವಾಗ ಅದು ಸಿಕ್ಬಿಡ್ತೈತಲ್ಲ ಎಲಿಮೆಂಟ್, ಅಲ್ಲಿ ಮುಂದೆ ಹೋಗೋ ಅವಶ್ಯಕತೆ ಇಲ್ಲ, ಆ ಟೈಮ್ನಾಗ ಬ್ರೇಕ್ ಯೂಸ್ ಮಾಡಬೇಕು. ಸೊ ಯು ಆರ್ ಲರ್ನಿಂಗ್ ಹೌ ಟು ರೈಟ್ ಫಾರ್ ಲೂಪ್ ವಿತ್ ಇನ್ ಫಾರ್ ಲೂಪ್ ಆ್ಯಂಡ್ ವೆನ್ ಟು ಯೂಸ್ ಕಂಟಿನ್ಯೂ ಆ್ಯಂಡ್ ವೆನ್ ಟು ಯೂಸ್ ಬ್ರೇಕ್. ಓಕೆ, ಅರ್ಥ ಆಯ್ತಲ್ಲ? ಸೊ ಐ ಹೋಪ್ ದಿಸ್ ಈಸ್ ಯೂಸ್ಫುಲ್.